ಹಿರಿಯರು ಬೇಸಿಗೆಯಲ್ಲಿ ಅಪ್ಪಿತಪ್ಪಿಯೂ ಈ 7 ತರಕಾರಿಗಳನ್ನು ತಿನ್ನಲೇಬಾರದು. ಇದು ನಿಮ್ಮ ದೇಹಕ್ಕೆ ವಿಷವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ಕಾಲ ಶುರುವಾದಂತೆ ನಮ್ಮ ಊಟೋಪಚಾರದಲ್ಲಿ ಬದಲಾವಣೆ ತರುವುದು ತುಂಬಾ ಮುಖ್ಯವಾಗಿರುತ್ತದೆ. ವಿಶೇಷವಾಗಿ ಹಿರಿಯರಿಗೆ. ಹೆಚ್ಚುತ್ತಿರುವ ವಯಸ್ಸು ಜೊತೆಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ಬೇರೆ ಬೇರೆ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಪೀಡಿತವಾಗಿರುತ್ತಾರೆ. ಅವರ ಅನುಚಿತ ಊಟೋಪಚಾರದಿಂದ ಈ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗುತ್ತವೆ. ಕೆಲವು ತರಕಾರಿಗಳನ್ನು ಸೇವಿಸುವುದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಒಳ್ಳೆಯದೇ ಅಂತ ಹೇಳಲಾಗುತ್ತದೆ. ಆದರೆ ಬೇಸಿಗೆಯಲ್ಲಿ ಹಿರಿಯರಿಗೆ ಈ ತರಕಾರಿಗಳು ಹಾನಿಕಾರಕವೆಂದು ಸಾಬೀತಾಗಬಹುದು. ಈ ತರಕಾರಿಗಳ ಸೇವನೆಯಿಂದ ದೇಹದಲ್ಲಿ ಅತಿಯಾದ ಶಾಖ ಉತ್ಪನ್ನವಾಗಬಹುದು. ಇದರಿಂದ ನಿರ್ಜಲೀಕರಣ, ಅಸಿಡಿಟಿ, ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಮತ್ತು ಬೇರೆ ರೀತಿಯ ತೊಂದರೆಗಳು ಹೆಚ್ಚಾಗಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ 7 ತರಕಾರಿಗಳ ಬಗ್ಗೆ ತಿಳಿಯೋಣ. ಅವುಗಳನ್ನು ಬೇಸಿಗೆ ಸಮಯದಲ್ಲಿ ಹಿರಿಯರು ತಮ್ಮ ಊಟ ತಿಂಡಿಗಳಲ್ಲಿ ಸೇರಿಸುವುದನ್ನು ತಪ್ಪಿಸಬಹುದು. ಈ ಮಾಹಿತಿಯಿಂದ ಕೇವಲ ನಿಮ್ಮ ಅಜ್ಜ ಅಜ್ಜಿ, ತಂದೆ ತಾಯಿಯ ಆರೋಗ್ಯ ಕಾಪಾಡುವುದು ಮಾತ್ರವಲ್ಲದೆ ನೀವು ನಿಮ್ಮ ಆರೋಗ್ಯವನ್ನು ಸಹ ಸುಧಾರಿಸಿಕೊಳ್ಳಬಹುದು. 1. ಬದನೆಕಾಯಿ. ಬೇಸಿಗೆಯಲ್ಲಿ ವಯಸ್ಸಾದವರಿಗೆ ಬದನೆಕಾಯಿಯನ್ನು ತಿನ್ನುವುದನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ. ಏಕೆಂದರೆ ಈ ತರಕಾರಿ ಸ್ವಭಾವದಿಂದ ಬೆಚ್ಚಗಿರುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಹೆಚ್ಚುವರಿ ಕೆಟ್ಟ ಪರಿಣಾಮ ಆಗುವ ಕೆಲವು ಅಂಶಗಳನ್ನು ಒಳಗೊಂಡಿದೆ. ದೇಹದ ಜೀರ್ಣಕಾರಿ ಸಾಮರ್ಥ್ಯವು ವಯಸ್ಸಾದೊಂದಿಗೆ ಕಡಿಮೆಯಾಗುತ್ತದೆ ಮತ್ತು ಬೇಸಿಗೆಯಲ್ಲಿ ದೇಹವು ಈಗಾಗಲೇ ಬೆಚ್ಚಗಿನ ವಾತಾವರಣದಿಂದಾಗಿ ಆಯಾಸ ಮತ್ತು ನಿರ್ಜಲೀಕರಣವನ್ನು ಎದುರಿಸುತ್ತಿರುತ್ತದೆ. ಬದನೆಕಾಯಿ ಸೋಲಾನಿನ್ ಎಂಬ ರಾಸಾಯನಿಕವನ್ನು ಹೊಂದಿರುತ್ತದೆ. ಇದು ದೊಡ್ಡ ಪ್ರಮಾಣದಲ್ಲಿ ಸೇವಿಸಿದಾಗ ಅನಿಲ, ಅಜೀರ್ಣ ಅಥವಾ ಚರ್ಮದ ಕಿರಿಕಿರಿಯನ್ನುಂಟು ಮಾಡುವಂತಹ ರೋಗ ಲಕ್ಷಣಗಳನ್ನು ಉಂಟುಮಾಡುತ್ತದೆ. ಸಂಧಿವಾತ ಮತ್ತು ಮೊಣಕಾಲು ನೋವಿನಿಂದ ಬಳಲುತ್ತಿರುವ ಹಿರಿಯರು ಬದನೆಕಾಯಿ ಪಲ್ಯ ಅಥವಾ ಇದರಿಂದ ಮಾಡಿದ ಯಾವುದೇ ಅಡುಗೆಯಿಂದ ದೂರವೇ ಇರಬೇಕು. ಏಕೆಂದರೆ ಇದು ಉಬ್ಬರವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಬದನೆಕಾಯಿ ಹಿಸ್ಟಾಮೈನ್ ಬಿಡುಗಡೆಯನ್ನು ಸಹ ಹೆಚ್ಚಿಸಬಹುದು. ಇದು ವಯಸ್ಸಾದವರಲ್ಲಿ ಅಲರ್ಜಿ ಅಥವಾ ಉರಿಯೂತದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಬೇಸಿಗೆಯ ಸಮಯದಲ್ಲಿ ದೇಹಕ್ಕೆ ತಣ್ಣನೆಯ, ಲಘುವಾದ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗುವ ಆಹಾರ ತರಕಾರಿಗಳನ್ನು ಸೇವಿಸಬೇಕು. ಇದರಿಂದ ದೇಹದ ಉಷ್ಣತೆಯು ಸಮತೋಲಿತವಾಗಿರುತ್ತದೆ. ಆದ್ದರಿಂದ ಈ ಋತುವಿನಲ್ಲಿ ಹಿರಿಯರಿಗೆ ಬದನೆಕಾಯಿಯಂತಹ ಬಿಸಿ ನೇಚರ್ ಆಹಾರಗಳನ್ನು ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ. ವಿಶೇಷವಾಗಿ ಅಧಿಕ ರಕ್ತದೊತ್ತಡ, ಚರ್ಮದ ಕಾಯಿಲೆ ಅಥವಾ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿರುವವರಿಗೆ. 2. ಎಲೆಕೋಸು. ಬೇಸಿಗೆಯಲ್ಲಿ ಹಿರಿಯರು ಎಲೆಕೋಸನ್ನು ತಿನ್ನುವುದು ತಪ್ಪಿಸಬೇಕು. ಇದಕ್ಕೆ ಕಾರಣವೆಂದರೆ ಗೋಯಿಸ್ಟ್ರೋಜನ್ಸ್ ಎಂದು ಕರೆಯಲ್ಪಡುವ ಅಂಶಗಳು ಎಲೆಕೋಸಿನಲ್ಲಿ ಕಂಡುಬರುತ್ತವೆ. ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯಚಟುವಟಿಕೆಯನ್ನು ತಡೆಯುತ್ತದೆ. ವಯಸ್ಸಾದವರು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳನ್ನು ಈಗಾಗಲೇ ಹೊಂದಿರುತ್ತಾರೆ. ಆದ್ದರಿಂದ ಅವರಿಗೆ ಈ ಅಪಾಯವು ಮತ್ತಷ್ಟು ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ದೇಹವು ಆಗಲೇ ನಿರ್ಜಲೀಕರಣ ಮತ್ತು ಶಾಖದ ಹೊಡೆತಗಳ ಅಪಾಯದಲ್ಲಿದ್ದಾಗ ಭಾರವಾದ, ಅನಿಲ ಉತ್ಪಾದಿಸುವ ಅಥವಾ ಸೋಂಕು ಹೆಚ್ಚಿಸುವ ವಸ್ತುಗಳು ವಯಸ್ಸಾದವರ ಆರೋಗ್ಯದ ಮೇಲೆ ತ್ವರಿತವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ಎಲೆಕೋಸು ಸೇವಿಸಬೇಕಾಗಿದ್ದರೂ ಸಹ ಅದನ್ನು ಚೆನ್ನಾಗಿ ಮತ್ತು ಸೀಮಿತ ಪ್ರಮಾಣದಲ್ಲಿ ಬೇಯಿಸಬೇಕು. ಇದರಿಂದ ಅದು ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. 3. ಆಲೂಗಡ್ಡೆ. ಬೇಸಿಗೆಯಲ್ಲಿ ಆಲೂಗಡ್ಡೆ ತರಕಾರಿಗಳನ್ನು ತಿನ್ನುವುದನ್ನು ತಪ್ಪಿಸಲು ವಯಸ್ಸಾದವರಿಗೆ ಸೂಚಿಸಲಾಗುತ್ತದೆ. ಏಕೆಂದರೆ ಆಲೂಗಡ್ಡೆ ಭಾರವಾದ, ಪಿಷ್ಟ ಮತ್ತು ಹೆಚ್ಚಿನ ಗ್ಲೈಸೆಮಿಕ್ ಸೂಚ್ಯಂಕ ಆಹಾರವನ್ನು ಸ್ವಭಾವತಃ ಹೊಂದಿರುತ್ತದೆ. ಇದು ವಯಸ್ಸಾದವರ ಜೀರ್ಣಕಾರಿ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮ ಬೀರುತ್ತದೆ. ವಯಸ್ಸು ಹೆಚ್ಚಾದಂತೆ ದೇಹದ ಜೀರ್ಣಕಾರಿ ಶಕ್ತಿ ಮತ್ತು ಚಯಾಪಚಯವು ನಿಧಾನಗೊಳ್ಳುತ್ತದೆ. ಇದರಿಂದಾಗಿ ಹೆಚ್ಚು ಕಾರ್ಬೋಹೈಡ್ರೇಟ್ ಆಹಾರವನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಆಲೂಗಡ್ಡೆಯಲ್ಲಿರುವ ಪಿಷ್ಟವು ಬೇಸಿಗೆಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ ಮತ್ತು ಅನಿಲ, ಅಜೀರ್ಣ, ಊತ
ಹಾಗೂ ಹೊಟ್ಟೆಯ ಭಾರದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮಧುಮೇಹ, ಬೊಜ್ಜು ಅಥವಾ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಹೊಂದಿರುವ ಹಿರಿಯರಿಗೆ ಆಲೂಗಡ್ಡೆ ತರಕಾರಿಗಳು ವಿಶೇಷವಾಗಿ ಹಾನಿಕಾರಕವಾಗಬಹುದು. ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ. ಅಲ್ಲದೆ ಅನೇಕ ಬಾರಿ ಆಲೂಗಡ್ಡೆಯನ್ನು ಅತಿಯಾದ ಎಣ್ಣೆ ಅಥವಾ ಮಸಾಲೆಗಳೊಂದಿಗೆ ಬೇಯಿಸಲಾಗುತ್ತದೆ. ಇದು ಹೆಚ್ಚು ಭಾರವಾಗಿರುತ್ತದೆ ಮತ್ತು ಬೆಚ್ಚಗಿರುತ್ತದೆ. 4. ಪಾಲಕ್ ಸೊಪ್ಪು. ಬೇಸಿಗೆಯಲ್ಲಿ ಹಿರಿಯರು ಪಾಲಕ್ ಸೊಪ್ಪಿನಿಂದ ಮಾಡಿದ ಯಾವುದೇ ಅಡುಗೆ ತಿನ್ನಬಾರದು ಎಂಬುದು ಹಲವಾರು ವೈಜ್ಞಾನಿಕ ಮತ್ತು ಆಯುರ್ವೇದಿಕ ಕಾರಣಗಳ ಮೇಲೆ ಆಧಾರಿತವಾಗಿದೆ. ಸಾಮಾನ್ಯವಾಗಿ ಪಾಲಕ್ ಸೊಪ್ಪು ಪೋಷಕ ತತ್ವಗಳಿಂದ ಭರಪೂರವಾಗಿ ಕೂಡಿದೆ. ಆದರೆ ಹಿರಿಯರ ಶಾರೀರಿಕ ಸ್ಥಿತಿ ಅನುಸಾರ ಬೇಸಿಗೆಯಲ್ಲಿ ಇದರ ಸೇವನೆ ಕೆಲವು ಕೆಟ್ಟ ಪರಿಣಾಮಗಳನ್ನು ಕೊಡಬಹುದು. ಪಾಲಕ್ನಲ್ಲಿ ತುಂಬ ಹೆಚ್ಚಿನ ಆಕ್ಸಲಿಕ್ ಆಮ್ಲವಿರುತ್ತದೆ. ಇದು ಕ್ಯಾಲ್ಸಿಯಂ ದೇಹದಲ್ಲಿ ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಮತ್ತು ಮೂತ್ರಪಿಂಡಗಳಲ್ಲಿ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ವಯಸ್ಸಾದವರು ಈಗಾಗಲೇ ಕಡಿಮೆ ಮೂತ್ರಪಿಂಡದ ಕಾರ್ಯವನ್ನು ಹೊಂದಿರುತ್ತಾರೆ. ಅಂಥವರಿಗೆ ಇದು ಹೆಚ್ಚು ಅಪಾಯಕಾರಿಯಾಗಿದೆ. ಪಾಲಕ್ ಸೊಪ್ಪಿನಲ್ಲಿ ಕಂಡುಬರುವ ಕಬ್ಬಿಣದ ಭಾರೀ ರೂಪವು ಆರೋಗ್ಯಕರವಲ್ಲದ ಪ್ರಕಾರವಾಗಿದೆ. ಇದು ದೇಹದಲ್ಲಿ ಸುಲಭವಾಗಿ ಹೀರಲ್ಪಡುತ್ತದೆ. ವಯಸ್ಸಾದವರಲ್ಲಿ ಜೀರ್ಣಕ್ರಿಯೆಯು ನಿಧಾನವಾಗಿರುತ್ತದೆ. ಇದರಿಂದಾಗಿ ಈ ಕಬ್ಬಿಣವು ಜೀರ್ಣಕಾರಿ ವ್ಯವಸ್ಥೆಯಲ್ಲಿ ತೂಕವನ್ನು ಉಂಟುಮಾಡುತ್ತದೆ ಮತ್ತು ಮಲಬದ್ಧತೆ ಹಾಗೂ ಆಮ್ಲೀಯತೆಗೆ ಕಾರಣವಾಗಬಹುದು. ಇದರ ಜೊತೆಗೆ ಪಾಲಕ್ ಸೊಪ್ಪು ಹೆಚ್ಚಿನ ಪ್ರಮಾಣದ ನೈಟ್ರೇಟ್ಗಳನ್ನು ಹೊಂದಿರುತ್ತದೆ. ಇದು ದೇಹದಲ್ಲಿ ನೈಟ್ರೇಟ್ ಅನ್ನು ಬದಲಾಯಿಸುವ ಮೂಲಕ ರಕ್ತದ ಹರಿವಿನಲ್ಲಿ ಆಮ್ಲಜನಕದ ಪೂರೈಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ದಣಿವು, ಉಸಿರಾಟದ ತೊಂದರೆ ಅಥವಾ ವಯಸ್ಸಾದವರಲ್ಲಿ ದೌರ್ಬಲ್ಯಕ್ಕೆ ಕಾರಣವಾಗಬಹುದು. 5. ಹಸಿ ಈರುಳ್ಳಿ. ಬೇಸಿಗೆಯಲ್ಲಿ ವಯಸ್ಸಾದವರಿಗೆ ಹಸಿ ಈರುಳ್ಳಿ ತಿನ್ನುವುದನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ. ಏಕೆಂದರೆ ಈರುಳ್ಳಿಯನ್ನು ತಂಪಾಗಿ ಪರಿಗಣಿಸಲಾಗುತ್ತದೆ. ಆದರೆ ವಯಸ್ಸಾದವರ ವಯಸ್ಸು ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದು ಕೆಲವು ಅಡ್ಡ ಪರಿಣಾಮಗಳನ್ನು ಹೊಂದಿರಬಹುದು. ಹಸಿ ಈರುಳ್ಳಿ ಫೈಬರ್ ಮತ್ತು ಗಂಧಕದ ಸಂಯುಕ್ತಗಳಿಂದ ಸಮೃದ್ಧವಾಗಿದೆ. ಅವು ತೀಕ್ಷ್ಣ ಮತ್ತು ಭಾರವಾಗಿರುತ್ತದೆ. ವಯಸ್ಸಾದವರ ಜೀರ್ಣಾಂಗ ವ್ಯವಸ್ಥೆಯು ಹೆಚ್ಚಾಗಿ ದುರ್ಬಲಗೊಳ್ಳುತ್ತದೆ ಮತ್ತು ಇದು ಬೇಸಿಗೆಯಲ್ಲಿ ನಿಧಾನವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಹಸಿ ಈರುಳ್ಳಿ ಅನಿಲ, ವಾಯು, ಬೆಲ್ಚಿಂಗ್ ಮತ್ತು ಅಜೀರ್ಣ ಮುಂತಾದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. 6. ಹಸಿರು ಬಟಾಣಿ. ಬಟಾಣಿ ಹೆಚ್ಚಿನ ಪ್ರಮಾಣದ ಫೈಬರ್ ಮತ್ತು ಪಿಷ್ಟವನ್ನು ಹೊಂದಿರುತ್ತದೆ. ಇದು ವಯಸ್ಸಾದವರ ನಿಧಾನ ಜೀರ್ಣಕಾರಿ ವ್ಯವಸ್ಥೆಗೆ ಭಾರವಾಗಿರುತ್ತದೆ. ಇದು ಅನಿಲ, ಅಜೀರ್ಣ, ಹೊಟ್ಟೆ ಉಬ್ಬುವುದು ಮತ್ತು ಅಸ್ವಸ್ಥತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದು ಬೇಸಿಗೆಯಲ್ಲಿ ಹೆಚ್ಚು ನೋವಿನಿಂದ ಕೂಡಿದೆ. ಬಟಾಣಿಗಳು ಪ್ಯೂರಿನ್ ಎಂದು ಕರೆಯಲ್ಪಡುವ ಅಂಶಗಳನ್ನು ಹೊಂದಿರುತ್ತವೆ. ಅದು ದೇಹಕ್ಕೆ ಹೋಗಿ ಯೂರಿಕ್ ಆಮ್ಲವನ್ನು ಹೆಚ್ಚಿಸುತ್ತದೆ. ಸಂಧಿವಾತ, ಕೀಲು ನೋವು ಅಥವಾ ಯೂರಿಕ್ ಆಮ್ಲವನ್ನು ಹೊಂದಿರುವ ವೃದ್ಧರಿಗೆ ಇದು ವಿಶೇಷವಾಗಿ ಹಾನಿಕಾರಕವಾಗಿದೆ. ಈ ಲಕ್ಷಣಗಳು ಬೇಸಿಗೆಯಲ್ಲಿ ಹೆಚ್ಚು ತೀವ್ರವಾಗಬಹುದು. 7. ಮಶ್ರೂಮ್ ಅಥವಾ ಅಣಬೆಗಳು. ಬೇಸಿಗೆಯಲ್ಲಿ ವಯಸ್ಸಾದವರಿಗೆ ಅಣಬೆಗಳನ್ನು ತಿನ್ನುವುದನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ. ಏಕೆಂದರೆ ಈ ತರಕಾರಿಯು ಪೋಷಕಾಂಶಗಳಿಂದ ತುಂಬಿರಬಹುದು. ಆದರೆ ವಯಸ್ಸು ಮತ್ತು ಹವಾಮಾನ ಎರಡರಲ್ಲೂ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಅಣಬೆಗಳನ್ನು ಸರಿಯಾಗಿ ತೊಳೆದು ಅಥವಾ ಬೇಯಿಸದಿದ್ದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿನ ಸಾಧ್ಯತೆ ಇದೆ. ಬೇಸಿಗೆಯಲ್ಲಿ ಆಹಾರ ಪದಾರ್ಥಗಳು ತ್ವರಿತವಾಗಿ ಹದಗೆಡುತ್ತವೆ ಮತ್ತು ವಯಸ್ಸಾದವರ ಪ್ರತಿರಕ್ಷಣೆಯು ಮೊದಲು ದುರ್ಬಲಗೊಳ್ಳುತ್ತದೆ. ಇದರಿಂದಾಗಿ ಆಹಾರ ವಿಷ ಅಥವಾ ಕಿಬ್ಬೊಟ್ಟೆಯ ಸೋಂಕಿನ ಹೆಚ್ಚಿನ ಅಪಾಯವಿದೆ. ಕೆಲವು ವಯಸ್ಸಾದ ಜನರು ಅಣಬೆಗಳಿಗೆ ಅಲರ್ಜಿಯನ್ನು ಹೊಂದಿರಬಹುದು. ಇದು ಬೇಸಿಗೆಯಲ್ಲಿ ಹೆಚ್ಚು ತೀವ್ರವಾಗಿರುತ್ತದೆ. ಇದು ತುರಿಕೆ, ದದ್ದುಗಳು ಅಥವಾ ಚರ್ಮದ ಕಿರಿಕಿರಿಯನ್ನುಂಟು ಮಾಡುವಂತಹ ಸಮಸ್ಯೆಗಳನ್ನು ಹೊಂದಿರಬಹುದು. ಈ ಚರ್ಮದ ಕಾಯಿಲೆಗಳು ಬಿಸಿ ಮತ್ತು ಆರ್ದ್ರ ವಾತಾವರಣದಲ್ಲಿ ಹೆಚ್ಚು ವೇಗವಾಗಿ ಹರಡುತ್ತವೆ. ವೃದ್ಧರು ಹೆಚ್ಚಾಗಿ ಅನೇಕ ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಔಷಧಿಗಳ ಪರಿಣಾಮಗಳಿಗೆ ಅಡ್ಡಿಯಾಗಬಹುದು. ಇದು ಔಷಧಿಗಳ ಪರಿಣಾಮಕಾರಿತ್ವ ಅಥವಾ ದೇಹದಲ್ಲಿನ ಸಮತೋಲನವನ್ನು ಕಡಿಮೆ ಮಾಡುತ್ತದೆ. ವೀಕ್ಷಕರೇ,
ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.